ಡಾಕ್ಟರ್, ಇತ್ತೀಚಿನ ದಿನಗಳಲ್ಲಿ ಅಸ್ತಮಾ ಆ್ಯಂಡ್ ಅಲರ್ಜಿ ಅನ್ನೋದು ಎಲ್ಲರನ್ನ ಕಾಡ್ತಾ ಇದೆ. ಸೊ ಮೊದಲನೇದಾಗಿ ಅಸ್ತಮಾದ ಬಗ್ಗೆ ತಿಳಿಸಿಕೊಡೋದಾದರೆ, ಅಸ್ತಮಾ ಅಂದರೆ ಏನು, ಯಾಕೆ ಈ ಅಸ್ತಮಾ ಉಂಟಾಗತ್ತೆ? ಈ ಅಸ್ತಮಾ ಅನ್ನೋದು ಒಂದು ಕ್ರೋನಿಕ್ ಲಂಗ್ ಡಿಸೀಸ್ ಅಂತ ಹೇಳ್ತೀವಿ. ಸೊ ಅಂದರೆ ಈ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಥ ಒಂದು ದೀರ್ಘಕಾಲದ ಒಂದು ಸಮಸ್ಯೆ ಅಂತ ಹೇಳ್ತೀವಿ. ನಾವು ಉಸಿರಾಡುವಂಥ ನಾಳ ಅಂತ ಏನು ಹೇಳ್ತೀವಿ, ಬ್ರಾಂಕೈ ಅಂತ ಕರಿತೀವಿ. ಸೊ ಅಲ್ಲಿ ಆಗ್ತಕ್ಕಂಥ ಒಂದು ತೊಂದರೆ, ಎಸ್ಪೆಷಲಿ ಏರ್ ಫ್ಲೋ ಅಬ್ಸ್ಟ್ರಕ್ಷನ್ ಅಂತ ಹೇಳ್ತೀವಿ, ಅಥವಾ ಏರ್ವೇ ಹೈಪರ್ ರೆಸ್ಪಾನ್ಸಿವ್ನೆಸ್ ಅಂತ ಹೇಳ್ತೀವಿ. ಸೊ ಈ ಥರದ ಒಂದು ಫ್ಯಾಕ್ಟರ್ಸಿಂದ ಚೆಸ್ಟಲ್ಲಿ ಕಂಜೆಷನ್ ಉಂಟಾಗ್ತಕ್ಕಂಥ ಒಂದು ಕಂಡೀಷನ್ನೇ ನಾವು ಅಸ್ತಮಾ ಅಥವಾ ಅಸ್ಮ್ಯಾಟಿಕ್ ಅಟ್ಯಾಕ್ ಅಂತ ಹೇಳ್ತೀವಿ. ಅಂದರೆ ಬ್ರಾಂಕೋಸ್ಪ್ಯಾಸಮ್ ಆಗೋದ್ರಿಂದ, ಸೊ ಯಾವುದೇ ಒಂದು ಅಲರ್ಜನ್ನ ಇನ್ಹೇಲ್ ಮಾಡಿದಾಗ ಸೊ ಅದು ಏನು ಮಾಡುತ್ತೆ, ಆ ಒಂದು ಏರ್ವೇಸ್ ಏನಿದೆ ಅದು ನ್ಯಾರೋಯಿಂಗ್ ಆಗೋದ್ರಿಂದ ಏನಾಗುತ್ತೆ, ಅವ್ರಿಗೆ ಉಸಿರಾಟಕ್ಕೆ ತೊಂದರೆ ಆಗ್ತಕ್ಕಂಥದ್ದು ಇರುತ್ತೆ. ಸೊ ಅಂಥ ಒಂದು ಕಂಡೀಷನ್ನೇ ನಾವು ಅಸ್ಥಮ್ಯಾಟಿಕ್ ಅಟ್ಯಾಕ್ ಅಥವಾ ಅಸ್ತಮಾ, ಬ್ರಾಂಕಿಯಲ್ ಅಸ್ತಮಾ ಅಂತ ಹೇಳ್ತಕ್ಕಂಥದ್ದು ಇರುತ್ತೆ. ಸೊ ಮುಖ್ಯವಾಗಿ ಸೊ ಇದು ಏನಿರುತ್ತೆ, ನಾವು ಬ್ರೀತಿಂಗ್ ಅಂತ ಏನಿರುತ್ತೆ, ಸೊ ಆ ಬ್ರೀತಿಂಗಲ್ಲಿ ಡಿಫಿಕಲ್ಟಿ ಆದಾಗ, ಎಸ್ಪೆಷಲಿ ಆ ವಿಂಡ್ ಪೈಪ್ ಅಂತ ಏನು ಕರಿತೀವಿ, ಅಥವಾ ಬ್ರಾಂಕೈ ಅಥವಾ ಆಲ್ವಿಯೋಲೈ ಅಂತ ಹೇಳ್ತೀವಿ. ಆಲ್ವಿಯೋಲೈ ಅಂತಂದರೆ ಏರ್ ಸ್ಯಾಕ್ಸ್ ಅಂತ ಹೇಳ್ತೀವಿ. ಸೊ ಅಲ್ಲೇ ನಾವು ಉಸಿರಾಡುವಂಥ ಒಂದು ಗಾಳಿಗಳು ಎಕ್ಸ್ಚೇಂಜ್ ಆಗೋದು, ಆಕ್ಸಿಜನ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್. ಸೊ ಅಂಥ ಜಾಗದಲ್ಲಿ ಆಗ್ತಕ್ಕಂಥ ಒಂದು ಇನ್ಫ್ಲಮೇಷನ್ ಆಗಿರ್ಬೋದು, ಅಥವಾ ಈ ಥರ ಒಂದು ನ್ಯಾರೋಯಿಂಗ್ ಆಫ್ ದ ಏರ್ವೇಸ್ ಅಂತ ಏನು ಹೇಳ್ತೀವಿ. ಸೊ ಅದರಿಂದ ಉಂಟಾಗ್ತಕ್ಕಂಥ ಒಂದು ಕಂಡೀಷನ್ನೇ ಅಸ್ತಮಾ ಅಂತ ಹೇಳ್ತಕ್ಕಂಥ. ಓಕೆ, ಇದು ಅಸ್ತಮಾ ಸಮಸ್ಯೆ ಅಂತ ಕಂಡುಹಿಡಿಯೋದಕ್ಕೆ ಇರುವಂತಹ ಲಕ್ಷಣಗಳ ಬಗ್ಗೆ ತಿಳಿಸಿಕೊಡೋದಾದರೆ? ಅದೇ ಮುಖ್ಯವಾಗಿ ಸೊ ಈ ಅಸ್ತಮಾನಲ್ಲಿ ಏನಾಗುತ್ತೆ, ಉಸಿರಾಟಕ್ಕೆ ತೊಂದರೆ ಆಗ್ತಕ್ಕಂಥದ್ದು ಇರುತ್ತೆ. ಬ್ರೆತ್ಲೆಸ್ನೆಸ್ ಅನ್ನೋದು ಒಂದು ಕಾಮನ್ ಸಿಂಪ್ಟಮ್ ಅಂತ ಹೇಳ್ತೀವಿ. ಜೊತೆಗೆ ಈ ಥರ ಒಂದು ಆಲ್ವಿಯೋಲೈಲಿ ಅಂದರೆ ಏರ್ ಸ್ಯಾಕ್ಸ್ ಅಂತ ಹೇಳ್ತೀವಿ, ಇಂಥ ಕಡೆಯಲ್ಲಿ ಇನ್ಫ್ಲಮೇಷನ್ ಆದಾಗ ಸೊ ಅಲ್ಲೇನಾಗುತ್ತೆ, ಅವ್ರಿಗೆ ಉಸಿರಾಡುವಾಗ ಜೋರಾಗಿ ಸೌಂಡ್ ಕೇಳಿಸುತ್ತೆ. ಅದನ್ನ ನಾವು ವೀಸಿಂಗ್ ಅಂತ ಕರಿತೀವಿ. ಅದು ಒಂದು ಟಿಪಿಕಲ್ ಫ್ಯೂಚರ್ ಆಫ್ ಅಸ್ತಮಾ ಅಂತ ಹೇಳ್ತಕ್ಕಂಥದ್ದು ಇರುತ್ತೆ. ಸೊ ಅಂದರೆ ಉಸಿರಾಡುವಾಗಲೇ ತುಂಬ ಲೌಡ್ ಸೌಂಡ್ ಕೇಳಿಸುವಂಥದ್ದು, ಅಥವಾ ಕ್ಲಿಯರಾಗಿ ಅದು ಒಂದು ಕ್ರ್ಯಾಕ್ಲಿಂಗ್ ಸೌಂಡ್ ಅಥವಾ ತುಂಬ ಹಾರ್ಶ್ ಸೌಂಡ್ ಬರುತ್ತಲ್ಲ, ಸೊ ಅದನ್ನೇ ನಾವು ವೀಸಿಂಗ್ ಅಂತ ಹೇಳ್ತೀವಿ. ಸೊ ಅದು ಪ್ರತಿಯೊಂದು ಪೇಷಂಟ್ಸಲ್ಲೂ ಕಂಡು ಬರುವಂಥದ್ದು ಇರುತ್ತೆ. ಆ್ಯಂಡ್ ಮೋರ್ ಓವರ್ ಏನಾಗುತ್ತೆ, ಈ ಅಸ್ಮ್ಯಾಟಿಕ್ ಅಟ್ಯಾಕ್ ಅನ್ನೋದು ಏನು ಹೇಳಿದ್ನಲ್ಲ, ಸೊ ಒಂದು ಹಾಫ್ ಆನ್ ಅವರಿಂದ ಹಿಡಿದು ಅಪ್ ಟು 2 to 3 hours ಪರ್ಸಿಸ್ಟ್ ಆಗ್ತಕ್ಕಂಥದ್ದು ಇರುತ್ತೆ. ಸೊ ಯಾವುದೇ ಒಂದು ಅಲರ್ಜನ್ಗೆ ಎಕ್ಸ್ಪೋಸ್ ಆದಾಗ ಈ ಥರ ಒಂದು ಅಸ್ಮ್ಯಾಟಿಕ್ ಅಟ್ಯಾಕ್ ಶುರು ಆಗ್ತಕ್ಕಂಥದ್ದು ಇರುತ್ತೆ. ಮುಖ್ಯವಾದಂಥ ಅಲರ್ಜನ್ಸ್ನ ನಾವು ನೋಡೋದಾದರೆ ಡಸ್ಟ್ ಇರ್ಬೋದು, ಅಥವಾ ಸ್ಮೋಕ್ ಇರ್ಬೋದು, ಹೊಗೆ, ಅಥವಾ ಚೇಂಜ್ ಇನ್ ಕ್ಲೈಮೇಟ್ ಅಂತ ಹೇಳ್ತೀವಿ. ಸಡನ್ನಾಗಿ ಕ್ಲೈಮೇಟ್ ಚೇಂಜ್ ಆಗೋದು, ಕೋಲ್ಡ್ ಸೀಸನ್ ಇರ್ಬೋದು, ವಿಂಟರ್ ಇರ್ಬೋದು, ಕೋಲ್ಡ್ ಫುಡ್ ಆ್ಯಂಡ್ ಡ್ರಿಂಕ್ಸ್ ಇರ್ಬೋದು, ಅಥವಾ ಪೋಲನ್ ಗ್ರೈನ್ಸ್ ಅಂತ ಹೇಳ್ತೀವಿ. ಸೊ ಡಿಯೋಡ್ರೆಂಟ್ಸು, ಪರ್ಫ್ಯೂಮ್ಸ್ ಇರ್ಬೋದು, ಸ್ಟ್ರಾಂಗ್ ಓಡರ್ಸ್ ಅಂತ ಏನು ಹೇಳ್ತೀವಿ, ಅಥವಾ ಕೆಲವೊಂದು ಪದಾರ್ಥಗಳನ್ನ ನಾವು ನೋಡೋದಾದರೆ ಎಸ್ಪೆಷಲಿ ಎಗ್ ಇರ್ಬೋದು, ಫಿಶ್ ಇರ್ಬೋದು, ಅಥವಾ ಕೋಲ್ಡ್ ಡ್ರಿಂಕ್ಸ್ ಇರ್ಬೋದು. ಸೊ ಹಲವಾರು ಥರದ ಒಂದು ಫ್ಯಾಕ್ಟರ್ಸಲ್ಲಿ ಈ ಒಂದು ಅಸ್ಮ್ಯಾಟಿಕ್ ಅಟ್ಯಾಕ್ ಟ್ರಿಗರ್ ಆಗ್ತಕ್ಕಂಥದ್ದು ಇರುತ್ತೆ. ಸೊ ತುಂಬ ಜನರಲ್ಲಿ ಫಸ್ಟು ಈ ಒಂದು ಏನು ಹೇಳ್ತೀರಾ, ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಫಸ್ಟು ಶುರುವಾಗಿ, ನಂತರ ಈ ಥರ ಒಂದು ಲೋವರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಎಸ್ಪೆಷಲಿ ಅಸ್ಮಾ ಕನ್ವರ್ಟ್ ಆಗುತ್ತೆ. ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂತಂದರೆ ಮುಖ್ಯವಾಗಿ ಪದೇ ಪದೇ ಕೋಲ್ಡ್ ಆಗುವಂಥದ್ದು, ರನ್ನಿಂಗ್ ನೋಸ್ ಅಥವಾ ಸ್ನೀಸಿಂಗ್, ಈ ಥರದ್ದೆಲ್ಲ ಲಕ್ಷಣಗಳು ಕಾಣಿಸ್ಕೊಂಡಾಗ ನಾವು ಅದನ್ನು ಅಲರ್ಜಿಕ್ ರೈನೈಟಿಸ್ ಅಂತ ಕರಿತೀವಿ. ಸೊ ಆ ಥರದ ಒಂದು ಫ್ಯಾಕ್ಟರ್ಸ್ ಇರ್ಬೋದು, ಅಥವಾ ಸೈನಸೈಟಿಸ್ ಅನ್ನೋ ಒಂದು ಕಂಡೀಷನ್ ಡೆವಲಪ್ ಆಗಿ ನಂತರ ಅದು ಲೋವರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ಗೆ ಪ್ರೋಗ್ರೆಸ್ ಆದಾಗ, ಎಸ್ಪೆಷಲಿ ಬ್ರಾಂಕೈಗೆ ಪ್ರೋಗ್ರೆಸ್ ಆದಾಗ ಅಲರ್ಜಿಕ್ ಬ್ರಾಂಕೈಟಿಸ್ ಅಂತ ಕರಿತೀವಿ. ಸೊ ಕೊನೆ ಹಂತಕ್ಕೆ ಹೇಳಿದಾಗೆ ಲಂಗ್ಸಿಗೆ ಅದು ಅಲರ್ಜಿಕ್ ಕಂಡೀಷನ್ ಪ್ರೋಗ್ರೆಸ್ ಆಯಿತು ಅಂದಾಗ ಅದನ್ನ ನಾವು ಅಸ್ತಮಾ, ಅಥವಾ ಆ್ಯಸ್ ಎ ಕಾಂಪ್ಲಿಕೇಶನ್ ಆಫ್ ಅಲರ್ಜಿ ಅಸ್ತಮಾ ಕಾಣಿಸ್ಕೊಡುವಂಥದ್ದು ಇರುತ್ತೆ. ಸೊ ಅಥವಾ ಕೆಲವೊಬ್ಬರಿಗೆ ಡೈರೆಕ್ಟಾಗಿ ಅಸ್ತಮಾ ಶುರುವಾಗ್ತಕ್ಕಂಥ ಚಾನ್ಸಸ್ ಕೂಡ ಇರುತ್ತೆ. ಶುರುವಾಗಿ ಅದರ ಒಂದು ತೀವ್ರತೆ ಅನ್ನೋದು ಕ್ರಮೇಣವಾಗಿ ಹೆಚ್ಚಾಗ್ತಾ ಹೋಗುತ್ತೆ. ಅಂದರೆ ಅಸ್ಮ್ಯಾಟಿಕ್ ಅಟ್ಯಾಕ್ ಅಂತ ಏನು ಹೇಳಿದೆ, ಸೊ ಅದು ಹೆಚ್ಚು ಬಾರಿ ಕಾಣಿಸ್ಕೊಳ್ಳೋದು, ಪದೇ ಪದೇ ಬರುವಂಥದ್ದು, ಅಲರ್ಜನ್ಗೆ ಎಕ್ಸ್ಪೋಸ್ ಆದಾಗೆಲ್ಲ ಕಾಣಿಸ್ಕೊಳ್ಳುವಂಥ ಚಾನ್ಸಸ್ ನಿಧಾನಕ್ಕೆ ಕಂಡುಬರ್ತದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.